ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೀರಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೀರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ ಮತ್ತೆ ತುಂಬಾನೇ ಗ್ಲೋಯಿಂಗ್ ಬರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಏಜ್ ಏನಾದರೂ ಅಬೌಟ್ 20 ಇಯರ್ಸ್ ಇತ್ತು ಅಂತ ಹೇಳಿದ್ರೆ ಈ ಸೀರಮ್ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು. ಸೊ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ, ಮ್ಯಾಮ್ ನಾವು ನೋಡ್ಲಿಕ್ಕೆ ವಯಸ್ಸಾಗಿರೋ ತರ ಕಾಣ್ತಾ ಇದೀವಿ, ಫೈಲೆನ್ಸ್ ರಿಂಕಲ್ಸ್ ಎಲ್ಲ ಬಂದ್ಬಿಟ್ಟಿದೆ, ಮತ್ತೆ ಏಜ್ ಸ್ಪಾಟ್ಸ್ ಎಲ್ಲ ಆಗಿರ್ಬೋದು, ಅಂಡ್ ಆಲ್ಸೋ ಮತ್ತೆ ಸ್ಕಾರ್ಸ್ಗಳಾಗಿರ್ಬೋದು, ತುಂಬಾ ಡಲ್ ಆಗಿ ಕಾಣ್ತಾ ಇದೀವಿ, ಬ್ಲ್ಯಾಕ್ ಆಗ್ಬಿಟ್ಟಿದೀವಿ, ಟ್ಯಾನ್ ಆಗ್ಬಿಟ್ಟಿದೀವಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರೆ ಅಲ್ವಾ. ಸೊ ಈ ಒಂದು ಸೀರಮ್ ನೀವು ಕೂಡ ಯೂಸ್ ಮಾಡಬಹುದು, ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ ಈ ಸೀರಮ್ ಯೂಸ್ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವುದು ಆ ಸೀರಮ್, ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮಗೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ. ಹಾಗಾದ್ರೆ ಯಾವ ಸೀರಮ್ ಅಂತ ಹೇಳಿ ಈಗ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಮಾಡುವಂತ ಒಂದು ಸೀರಮ್ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಶೇಟ್ಸ್ ರೋಸ್ ಹಿಪ್ ಅಂಡ್ ರೆಟಿನಾಲ್ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಇದೇ ಆ ಸೀರಮ್, ಡಾಕ್ಟರ್ ಶೇಟ್ಸ್ ಅವ್ರ ಬ್ರ್ಯಾಂಡ್ ಇದು. ಓಕೆನಾ? ರೋಸ್ ಹಿಪ್ ಮತ್ತೆ ರೆಟಿನಾಲ್ ಸೀರಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮತ್ತೆ ನಿಮ್ಗೆ ಇದರಲ್ಲೆಲ್ಲ ಸ್ವಲ್ಪ ಡೂಪ್ ಕೂಡ ಸಿಗ್ಬೋದು ಅಥವಾ ನೀವು ಬೇರೆ ಯಾವ್ದು ಅಂತ ಅನ್ಕೋಬಹುದು. ಈ ಒಂದು ಸೀರಮ್ ಇದೆಲ್ಲ, ಸೊ ಇದು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಅಂಡ್ ಆಲ್ಸೋ ಈ ಸೀರಮ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆನಾ? ಅಂಡ್ ಈ ಸೀರಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ. ಸೊ ನೀವೇನಾದ್ರು ನೋಡ್ಲಿಕ್ಕೆ ವಯಸ್ಸಾಗಿರೋ ತರ ಕಾಣ್ತಿದ್ದೀರಾ, ಏಜಿಂಗ್ ತರ ಏನಾದ್ರು ಕಾಣ್ತಿದ್ದೀರಾ, ಫೈಲೆನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಸೊ ಈ ರೀತಿ ಏಜಿಂಗ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಟೋನ್ ಇದು ಈವನ್ ಸ್ಕಿನ್ ಟೋನ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಓವರ್ ಆಲ್ ನಿಮ್ಮ ಸ್ಕಿನ್ ಟೋನ್ ಈವನ್ ಸ್ಕಿನ್ ಟೋನ್ ಆಗಿ ಮಾಡುತ್ತೆ. ಬರೀ ನೀವೆಲ್ಲ ಅಪ್ಲೈ ಮಾಡ್ತೀರಾ ಅಲ್ಲಿ ಮಾತ್ರ ಅಲ್ಲ, ಫುಲ್ ಡೀಪ್ ಲೇಯರ್ ಇಂದಾನೆ ಇದು ನೀಟಾಗಿ ಸ್ಕಿನ್ ಟೋನ್ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಯೂತ್ಫುಲ್ ಲುಕ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಗೆ ಇರಿಟೇಷನ್ ಆಗೋದಿಲ್ಲ. ಮತ್ತೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಿತ್ತು, ಅನ್ಇವನ್ ಸ್ಕಿನ್ ಟೋನ್ ತನಾರು ಇತ್ತು, ಅಂದ್ರೆ ಒಂದ್ ಸೈಡ್ ಬ್ಲಾಕ್ ಆಗೋದು, ಒಂದ್ ಸೈಡ್ ವೈಟ್ ತರ ಕಾಣುವಂಥದ್ದು, ಸೊ ಆ ರೀತಿನಲ್ಲಿ ಇತ್ತು, ಟ್ಯಾನಿಂಗ್ ಏನಾರು ಆಗಿತ್ತು, ಡಾರ್ಕ್ ಸ್ಪಾಟ್ಸ್ ಗಳು, ಆಕ್ನೆ ಸ್ಕಾರ್ಸ್ ಗಳು ಏನಾರು ಇತ್ತು, ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಆಗಿತ್ತು, ಮೆಲಾಸ್ಮಾ ಏನಾರು ಇತ್ತು, ಮತ್ತೆ ರಾಡಿಕಲ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಏನಾರು ಲೇಯರ್ ಎಲ್ಲರೂ ಡ್ಯಾಮೇಜಸ್ ಆಗಿತ್ತು, ಮತ್ತೆ ಸ್ಕಿನ್ ಎಲಾಸ್ಟಿಸಿಟಿ ಏನಾದ್ರು ಫುಲ್ ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಬ್ಯಾರಿಯರ್ ನ ಇದು ತುಂಬಾನೇ ಸ್ಟ್ರೆಂಥನ್ ಮಾಡುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಟೈಟನ್ ಸ್ಕಿನ್ ಆಗಿ ಕಾಣಿಸುತ್ತೆ ಮತ್ತೆ ಮೋರ್ ಹೆಲ್ತಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದ್ ರೀತಿ ಗ್ಲಾಸ್ ಸ್ಕಿನ್ ಆಗು ಕೂಡ ಕಾಣುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗಡೆ ಆಗೋ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಅವಾಗ ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣೋದಿಲ್ಲ. ಓಕೆನಾ? ಮತ್ತೆ ಸ್ಕಿನ್ ಲೇಯರ್ ಇಂದಾನೆ ನಿಮ್ಮ ಸ್ಕಿನ್ ತುಂಬಾನೇ ಅಂದ್ರೆ ಏನು ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗಿರತ್ತಲ್ವಾ, ಸೊ ಅದೆಲ್ಲ ರಿಪೇರ್ ಮಾಡಿ ಅಲ್ಲಿಂದಾನೆ ಗ್ಲೋಯಿಂಗ್ ಬರೋ ರೀತಿನಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗಿ ಯೂತ್ಫುಲ್ ಸ್ಕಿನ್ ಆಗಿ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದ್ ರೀತಿ ಏಜ್ ನ ರಿವರ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸಪೋಸ್ ನಿಮಗೆ ಏನಾದ್ರು 28 ಇದ್ದೀರಾ, 30 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ 20 ಇಯರ್ಸ್ ತರ ಕಾಣ್ತೀರಾ, ನಿಮ್ಮ ಸ್ಕಿನ್ ಆ ರೀತಿನಲ್ಲಿ ಕಾಣಿಸುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ನೆಸ್ ಆಗುತ್ತೆ, ತುಂಬಾನೇ ಪ್ಲಂಪರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 20 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸಪೋಸ್ ನಿಮ್ಗೆ ಇವಾಗ ಏನಾದ್ರು ರಾಡಿಕಲ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಫುಲ್ ಒಳ್ಳೆ ಏಜಿಂಗ್ ತರ ಏನಾದ್ರು ಕಾಣ್ತಿತ್ತು, ಫೈಲೆನ್ಸ್ ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಅಥವಾ ತುಂಬಾ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಸೊ ಅದಕ್ಕೇನೆ 20 ಇಯರ್ಸ್ ಇರೋರ್ಗಿಂತಾನೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಈ ಒಂದು ಸೀರಮ್ ನ. ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿರುವಂತ 4 ಮೇನ್ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿನೇ ನಿಮ್ಗೆ ರಿಸಲ್ಟ್ ಬೇಗ ಸಿಗುವಂತದ್ದು. ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ರೆಟಿನಾಲ್ ಕೊಟ್ಟಿದ್ದಾರೆ. ಓಕೆನಾ? ಸೊ ರೆಟಿನಾಲ್ 0.3% ಇದೆ, ಅಂದ್ರೆ ತುಂಬಾನೇ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಇದೆ, ತುಂಬಾನೇ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಇದೆ, 0.3% ಇದೆ. ಓಕೆನಾ? ಸೊ ಇದು ಬಿಗಿನರ್ಸ್ ಫ್ರೆಂಡ್ಲಿ ಇದೆ. 20 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಬಹುದು, ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಇದೆ. ರೆಟಿನಾಲ್ ಆಲ್ಮೋಸ್ಟ್ ಇಲ್ಲ 30 ಪ್ಲಸ್ ಇರೋರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬಟ್ ಇದರಲ್ಲಿ ತುಂಬಾನೇ ಕಡಿಮೆ ಕಾನ್ಸಂಟ್ರೇಷನ್ ಇರೋದ್ರಿಂದ 20 ಇಯರ್ಸ್ ಎಬೋ ಇರೋರು ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಇದ್ರ ಜೊತೆಗೆ ಸಿಪ್ ಆಯಿಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಅಂಡ್ ಅದ್ರ ಜೊತೆಗೆ ವಿಟಮಿನ್ ಸಿ ಕಾಂಪ್ಲೆಕ್ಸ್ ಕೂಡ ಇದೆ, ಅಂಡ್ ಲಾಸ್ಟ್ ಒನ್ ಬಂದು ರೆಡ್ ಎಲೆಗೆ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಾನು ಹೇಳಿರೋ ಅಷ್ಟು ಎಲ್ಲ ಬೆನಿಫಿಟ್
ಬೆನಿಫಿಟ್ ನಿಮ್ಮ ಸ್ಕಿನ್ಗೆ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ 20 ಇಯರ್ಸ್ ಎಬೋ ಇದೀರಾ ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಬಿಕಾಸ್ ರೆಟಿನಾಲ್ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದ್ರ ಜೊತೆಗೆ ಇನ್ನೂ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರೋದ್ರಿಂದ ಕಂಬೈನ್ಡ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಇದನ್ನ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ಎಲ್ಲದು ಕೂಡ ವಾಶ್ ಆಗಿ ಡ್ರೈ ಆಗಿರಬೇಕು. ಅದಾದ್ಮೇಲೆ ಚೀಕ್ಸ್ ಮೇಲೆ ಆಗಿರ್ಬೋದು, ನೋಸ್ ಮೇಲೆ, ಫೋರ್ ಹೆಡ್ ಮೇಲೆ ಒಂದೊಂದು ಡ್ರಾಪ್ ಹಾಕೊಂಡು 3 ಡ್ರಾಪ್ಸ್ ಹಾಕೋಬೇಕಷ್ಟೇನೆ. ಸೊ 3 ಡ್ರಾಪ್ಸ್ ನ ಹಾಕೊಂಡು ಫುಲ್ ನಿಮ್ಮ ಸ್ಕಿನ್ಗೆ ನೀವು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಟ್ಯಾಪ್ ಮಾಡಿ ಅದೆಲ್ಲದೂ ಕೂಡ ಅಬ್ಸರ್ವ್ ಆದ್ಮೇಲೆ ಮಾರ್ನಿಂಗ್ ನೀವು ಮಾಯಶ್ಚರೈಸರ್ ಹಚ್ಚಬೇಕು. ಅದಾದ್ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಇದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ನಲ್ಲಿ ಈ ಸಿರಮ್ ನ ನೀವು ಈ ರೀತಿನಲ್ಲಿ ಯೂಸ್ ಮಾಡಬೇಕು. ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಒಂದು ಸಿರಮ್ ಯೂಸ್ ಮಾಡಬಹುದು. ಓಕೆನಾ. ಸೊ ಈ ರೀತಿನಲ್ಲಿ ನೀವು ಎವ್ರಿ ಡೇ ನಿಮ್ಮ ಸ್ಕಿನ್ ಕೇರ್ ರುಟೀನ್ ನಲ್ಲಿ ಈ ಒಂದು ಸಿರಮ್ ನೀವು ಯೂಸ್ ಮಾಡೋದ್ರಿಂದ ನಾನು ಹೇಳಿರೋ ಬೆನಿಫಿಟ್ ಸಿಗುತ್ತೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಬರ್ದಿರೋ ರೀತಿನಲ್ಲಿ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಈ ಸಿರಮ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಅಬೌಟ್ 20 ಇಯರ್ಸ್ ಆಗಿರ್ಬೋದು, ಗಂಡ್ ಮಕ್ಳು ಹೆಣ್ಮಕ್ಳು ನೀವು ಯೂಸ್ ಮಾಡಬಹುದು. ಬಿಲೋ 20 ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಗೆ ಸೂಟ್ ಆಗೋದಿಲ್ಲ. ಓಕೆನಾ. ಅಂಡ್ ಫೈನಲ್ ಆಗಿ ಸಿರಮ್ ಎಲ್ಲಿ ಸಿಗುತ್ತೆ ಮತ್ತೆ ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ ಇದು ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಮೂಲಕ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಅಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 30 ml ಗೆ 608 rupees ಆಗುತ್ತೆ ಫ್ರೆಂಡ್ಸ್. ಓಕೆನಾ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಮಿಸ್ ಮಾಡದಂತೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.